ಇದು ಮೊದಲನೇ ದಿನ ಸಿಕ್ಕಾಬಟ್ಟೆ ಸೆಕೆ. ನಮ್ಮೂರಲ್ಲಿ ಫುಲ್ ಕೋಲ್ಡ್ ಇರುತ್ತೆ ಇಲ್ಲಿ ಅಲ್ಲ. ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್, ಅವ್ರಿಗಿಂತ ನಾವು ಚೆನ್ನಾಗಿ ಮಾಡಬೇಕು. ಚಾಮರಾಜನಗರ ಜಿಲ್ಲೆಯಲ್ಲಿ ಎಲ್ಲೂ ನಡೆಯಲ್ಲ ನಮ್ಮೂರ ಹಬ್ಬ. ರಿಲೇಟಿವ್ ಮನೆ ಕರ್ಕೊಂಡು ಹೋಗ್ತಾವನೆ. 4ನೇ ಮನೆಗೆ ಊಟಕ್ಕೆ ಬಂದಿದ್ದೀವಿ. ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ ಮೆರವಣಿಗೆ. ನೋಡೋಣ. ರೆಡಿ ಆಯ್ತಾ? ಬಹಳ ವಿಜೃಂಭಣೆಯಿಂದ ನೋಡಿ, ನೀವೇ ಜನ ಸಾಗರ ನೋಡಿ. ಈ ಗ್ರೌಂಡ್ ಅಲ್ಲಿ ಬಂದು ಸಿಗಾಕೊಂಡು ಸಾಯ್ತಾವನಲ್ಲಪ್ಪ ನಾನು. ಯಾರ ಮನೆಗೆ ಹೋಗೋದು ಅಂದ್ಬಿಟ್ಟು ಹುಡುಕ್ತಾ ಇದೀವಿ. ಯಾವ್ದಾದ್ರು ಸಿಕ್ಕದ ಮನೆಗೆ ಹೋಗ್ಬೋದು, ಎಲ್ಲಾದ್ರೂ ಹೋಗ್ಬೋದು. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ಹೌದು, ಇವತ್ತು ನಮ್ಮೂರಲ್ಲಿ ಒಂದು ಹಬ್ಬ ಇದೆ, ಮಾರಿ ಹಬ್ಬ. 14 ವರ್ಷ ಆಗಿತ್ತು ಈ ಹಬ್ಬ ಮಾಡಿ, ಇವಾಗ ಮಾಡ್ತಿದ್ದಾರೆ. ನಮ್ಮೂರಂದರೆ ನಮ್ಮೂರ ಪಕ್ಕ, ಅದು ನಮ್ಮೂರೇ, ನಮ್ಮ ಸಂಬಂಧಿಕರು ಜಾಸ್ತಿ ಇರೋಂಥ ಊರು. ಅಲ್ಲಿ ನಮ್ಮ ಸಂಬಂಧಿಕರ ಮನೆಗಳಿಗೆಲ್ಲ ಹೋಗಿ ಏನೇನು ಮಾಡಿದರೆ ಹಬ್ಬಗಳು ನೋಡಿಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ. ಈ ಹಬ್ಬನ 3 ದಿನ ಮಾಡ್ತಾರೆ. ನೋಡೋಣ ಏನೇನು ಮಾಡ್ತಾರೆ, ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಓಕೆ, ಆಲ್ರೆಡಿ ಹೊರಟಿದ್ದೀನಿ. ಹೋಗಿ ಸೇರೋ ತನಕ ಸಂಜೆ ಆಗುತ್ತೆ. ಇವತ್ತು ಸಂಜೆಯಿಂದನೇ ಅಲ್ಲಿ ಸ್ಟಾರ್ಟ್ ಆಗೋದು ಹಬ್ಬ. ಹಾಗೆ ಕೊನೆಯಲ್ಲಿ ನಮ್ಮೂರ ಕಾಡು ದೇವರ ಹಬ್ಬ ಕೂಡ ಮಾಡ್ತಾರೆ, ಅದನ್ನು ತೋರಿಸ್ತೀನಿ. ವಿಡಿಯೋ ಕೊನೆ ತನಕ ನೋಡ್ರಿ. ಓಕೆ ನೋಡ್ರಿ, ಸ್ಯಾಗ್ಯದಲ್ಲಿ ಇದು ಮೊದಲನೇ ದಿನ. ಇವತ್ತು ಎಲ್ಲ ಹೆಂಗಸರು ಇಲ್ಲಿನ ಊರವರು ಜಾಗರ ಎತ್ಕೊ ಬಂದಿದ್ದಾರೆ. ಅಂದರೆ 7 ದಿನದಿಂದ 7 ಧಾನ್ಯಗಳನ್ನು ಹಾಕಿ ಮೊಳಕೆ ಬರ್ಸಿರ್ತಾರೆ, ಅದನ್ನೇ ಜಾಗರ ಅಂತ ಕರೆಯೋದು. ಓಕೆ ನೋಡ್ರಿ, ಜಾಗರನೆಲ್ಲ ತಂದು ದೇವಸ್ಥಾನಕ್ಕೆ ಒಪ್ಸಿದ್ದಾರೆ ಇಲ್ಲಿನ ಹೆಣ್ಮಕ್ಳುಗಳು. ಇವಾಗ ನಾವು ಇಲ್ಲೇನು ನೋಡ್ತಾ ಇದ್ದಾರೆ, ಹಿಂದೆ ಒಂದು ಬೀದಿಯವರು ಬಂದಿದ್ದಾರೆ ಜಾಗರ ತಗೊಂಡು. ಸೊ ಇವತ್ತು ರಾತ್ರಿ ಫುಲ್ಲು ಇದೆ. ನೆನ್ನೆ ನೈಟ್ ನಾನು ಒಬ್ಬನೇ ಇದ್ದಿದ್ದು, ಈಗ ಬಂದ ರಾಜು. ಇವಾಗ ದೇವಸ್ಥಾನದ ಮುಂಭಾಗ ಇದ್ದೀವಿ. ನೈಟ್ ಎಲ್ಲ ಹೆಣ್ಮಕ್ಳು ಜಾಗರ ತಗೊಬಂದಿರಲ್ಲ, ಆ ಜಾಗರನ್ನೆಲ್ಲ ಇಲ್ಲೇ ಇಟ್ಟಿದ್ದಾರೆ ನೋಡ್ರಿ. ದಸರಾಗಳಲ್ಲೆಲ್ಲ ತಳ್ಕೊಂಡು ಹೋಗ್ತಾರಲ್ಲ ಸ್ತಬ್ಧ ಚಿತ್ರಗಳು, ಆ ಥರನೇ ಒಂದು 2-3 ಮಾಡ್ತಾರಂತೆ. ಅದರಲ್ಲಿ ಒಂದು ರೆಡಿ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡ್ರಿ. ಕೊಂಡಕ್ಕೆ ಎಲ್ಲ ಸೌದೆಗಳನ್ನೆಲ್ಲ ರೆಡಿ ಮಾಡ್ತಾವ್ರೆ ಊರವರು. ಲವ್ ಹಾಯ್ ಹಾಯ್ ಮೇಡಮ್. ಬಾರ ರಾಜು, ಏನು ಹಬ್ಬ ಮಾಡಿದಾರೆ ಅಂತ ತಿನ್ಕೊಂಡೋಗ. ಏನು ಮಾಡಿದ್ರಿ ಹಬ್ಬ? ಹಬ್ಬ ಎಲ್ಲಿ ಅಣ್ಣವನಿಲ್ವಾ? ನಾಳೆ ಈ ಊರಲ್ಲಿ ಸಿಕ್ಕಾಬಟ್ಟೆ ಸೆಕೆ. ನಮ್ಮೂರಲ್ಲಿ ಫುಲ್ ಕೋಲ್ಡ್ ಇರುತ್ತೆ ಇಲ್ಲಿ ಅಲ್ಲ. ಆ ಟ್ಯೂಬ್ ಇದೆಯಾ? ಆ ಟ್ಯೂಬ್ ಕೊಡ್ರಿ. ಏನು ಬಿಸಿಲು ಏನು. ಓಕೆ, ಐಸ್ ಕ್ರೀಮ್ ತಿನ್ನೋಣ. ಕುರಿ ಹಸು ಎಲ್ಲ ಹಸುಗಳೆಲ್ಲ ನೆಕ್ಸ್ಟು ಇನ್ನೊಬ್ಬರ ಮನೆಗೆ ಹೋಗೋಣ ಬನ್ನಿ. ಹೋಗಿದ್ದೆ. ಯಾಕೆ ಇಷ್ಟು ಬಿಸಿಲು ಇಲ್ಲಿ ಊರ್ಲಿ? ಒಂದನ್ನೇ 2 ಮಾಡ್ಬಿಡ್ಬೇಕಾದ್ರೆ. ಹಾಂ ಅಷ್ಟು ತಿನ್ನಲ್ಲ. ಬೇಡ ತಿನ್ನಕ್ಕಾಗಲ್ಲ. ನಮ್ಮ ರಾಜು ಬೇರೆ ಬೋಯ್ತಾನೆ, ಅವ್ನಿಗೆ ಬೋದ್ಬಿಟ್ಟಿ ಅಂತ ನೀನು. ಇಂಡೈರೆಕ್ಟಾಗಿ ಬೋಯ್ತೆ ಅವಳೆ ಕಣ ಅಂತಾನೆ. 2ನೇ ಊಟ ಕಂಪ್ಲೀಟು ರಾಜು. ಇಲ್ಲ ಬೇಡಿ ಸಾಕು, ಇದೇ ಜಾಸ್ತಿ. ನೋಡ್ರಿ, 4ನೇ ಮನೆಗೆ ಊಟಕ್ಕೆ ಬಂದಿದ್ದೀವಿ. ಊಟ ಬೇಡ ಅಂದ್ಬಿಟ್ಟು ಮಜ್ಜಿಗೆ ಇಸ್ಕೊಂಡು ಕುಡಿತಾ ಇದ್ದೀವಿ. ನೋಡಿ, ಬೇಡ ಅಂದ್ರೆ ತಂದು ಕೊಡ್ತಾವ್ರೆ. ಸ್ವೀಕರಿಸಿ. ಓಕೆ ನೋಡ್ರಿ, ಇವಾಗ ರಾಜ್ ಅವರ ರಿಲೇಟಿವ್ ಮನೆ ಕರ್ಕೊಂಡು ಹೋಗ್ತಾವನೆ. ಇದು ಎಷ್ಟನೇ ಊಟ ಮರ್ತೇ ಹೋಯ್ತು ನನಗೆ. ಇವಾಗ ಈ ಥರ ಏನಾದರೂ ತಿಂದ್ಬಿಟ್ರೆ ಮುಗೀತು. ಹೋಣ ಮನೆ. ನಾನು ತಪ್ಪಿಸ್ಕೊಂಡು ಹೆಂಗೋ, ಇವರಿಬ್ಬರು ಮಾಡ್ತಾವ್ರೆ. ಮಾಡ್ರ ಎಲ್ಲಿ ನೋಡಿದೀಯಾ? ನನ್ನ ಹೆಸರೇನು? ಇಲ್ಲೊಂದು ತೋಟದ ಮನೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಇದು ಎಷ್ಟನೇ ಮನೆ ಇದು ನಾವು ಬರ್ತಾ ಇರೋದು? ಎಷ್ಟು ಮಾಡೋ ಊಟ ಸಾಕು. ಎಲ್ಲಿ ಅಂತ ಮಾಡಕ್ಕದ್ದು ಊಟ? ಹೋಗಿ ಮಾಡೋಗ್ರಪ್ಪ. ಹಬ್ಬ ಬನ್ರಿ ಇವಾಗ ಹೋಣ ಇಲ್ಲಿಂದ. ಸರಿ ಅಮ್ಮ ಬರ್ತೀನಿ. ಅಲ್ಲ ಎಲ್ಲ ಅಲ್ಲಿ ಜಾತ್ರೆ ಮಾಡಿದ್ರೆ ನೀವು ಇಲ್ಲಿ ಪಾತ್ರೆ ಬೆಳ್ಕೊಂಡು ಕೂತಿದ್ದೀರಲ್ಲ, ಯಾಕರಾಜು?
ನಿಂಗೇನ್ ಬುದ್ಧಿಗಿದೆ ಆಯ್ತಾ? ಹೆಸರೆಲ್ಲ ಹೇಳೋದು. ಕಾಫಿ ಕುಡಿತೆ, ಟೀ ಕುಡಿತೆ, ತಲೆ ತಿಂತಾ ಇದೆಯಾ? ಮದ್ದೂರಲ್ಲಿ ಕುಡಿದೆ, ಚನ್ನಪಳ್ಳಿ ಕುಡಿದೆ, ರಾಮನಗರ ಕುಡಿದೆ. ಅದೇನ್ ಟಾನಿಕ ಕುಡಿದ್ರೆ ಶಕ್ತಿ ಬರಕ್ಕೆ? ಮತ್ತೆ ಊರಿಗೆ ಬಂದ್ವಿ. ಇಲ್ಲೊಂದು ಟೀ ಕುಡ್ಕೊಂಡು ಹೋಗೋಣ. ಎಳವಾರ್ ಬಂಡಿಯಲ್ಲಿ ರೆಡಿ ಆಗ್ತಿದೆ. ಹಿಂದೆ ಎಲ್ಲ ಜನಗಳು ಬಂದು ಸೇರ್ತಾವ್ರೆ. ಇಲ್ಲಿ ನೋಡಿ, ಅದು ಎಳವಾರ್ ಬಂಡಿ ಮೇಲ್ಗಡೆ ಅಯೋಧ್ಯೆ ನಮ್ಮ ಟೆಂಪಲ್ ಇದೆಯಲ್ಲ, ಅದು ಥರ್ಮೋಕೋಲಲ್ಲಿ ಮಾಡಿರೋ ಒಂದು ಸ್ತಬ್ಧ ಚಿತ್ರನ ಅದ್ರ ಮೇಲ್ಗಡೆ ಹಾಕಿದ್ದಾರೆ. ಓಕೆ, ಇದು ಸ್ಟಾರ್ಟ್ ಆಗೋದಕ್ಕೆ ಏನಿದ್ರು ಒಂದು 7 ಗಂಟೆ ಮೇಲ್ಗಡೆನೆ. ಸೊ ಅಲ್ಲಿ ತನಕ ನಾವು ಇವಾಗ ಇನ್ನೊಂದು ಮನೆಗೆ ಹೋಗಿದ್ದು ಬೇಡ ಬನ್ನಿ. ಟೈಮ್ ರಾತ್ರಿ 7 ಗಂಟೆ ಆಗಿದೆ. ಇಲ್ಲೊಂದು ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇತ್ತು. ಇವಾಗ ಬರ್ತ್ಡೇ ಮುಗಿಸ್ಕೊಂಡು ನೆಕ್ಸ್ಟು ಫಂಕ್ಷನ್ಗೆ ಹೋಗೋಣ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ನಾನು ರಾಜು ಇವಾಗ ಊಟ ಮಾಡೋಕೆ ಹೋಗ್ತಾ ಇದ್ದೀವಿ. ನಿಮ್ಗೇನು ದರಿದ್ರುವ ಅಂತ ಕೇಳ್ಬೋದು. ಸೊ ಬೆಳಗ್ಗೆಯಿಂದ ಸುತ್ತಾಡಿ ಈಗ ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ಬೇಡ ಅಂತಿದ್ವಿ, ಇವಾಗ ತಿನ್ನೋ ಸಮಯ ಬಂದಿದೆ. ಹೋಗಿ ತಿನ್ನೋಣ. ಯಾರ ಮನೆಗೆ ಹೋಗೋದು ಅಂದ್ಬಿಟ್ಟು ಹುಡುಕ್ತಾ ಇದ್ದೀವಿ. ಯಾವುದಾದ್ರೂ ಸಿಕ್ಕಿದ ಮನೆಗೆ ಹೋಗ್ಬೋದು, ಎಲ್ಲಾದರೂ ಹೋಗ್ಬೋದು. ಸೊ ಈಗ ಹೋಗೋಣ ಬನ್ನಿ. ಇಲ್ಲಿ ಮುಂದೆ ಸಾಕು ಅಂದ್ರೆ ಬಡಿಸ್ತಾನೆ ಇದ್ದೀರಲ್ಲ, ನಾನೇನು ಮೂಗನ? ಬೇಕು ಅಂದ್ರೆ ಕೇಳಿ ಹಾಕ್ಸ್ಕೊತೀನಿ. ಇಲ್ಲಿ ಊರಿನವರೆಲ್ಲ ಸಿಕ್ಕಾಪಟ್ಟೆ ಜೋಸಲ್ಲಿದ್ದಾರೆ. 14 ವರ್ಷಕ್ಕೊಂದ್ಸಲ ನಡೆಯೋದಲ್ವಾ. 14 ವರ್ಷದ ಹಿಂದೆ ನಡೆದಿರೋಂಥ ಇದು ಮಾರಿ ಹಬ್ಬ ಇವಾಗ ನಡೀತಿರೋದು. ಸೊ ಊರವರೆಲ್ಲ ಸಿಕ್ಕಾಪಟ್ಟೆ ಜೋಸಲ್ಲಿದ್ದಾರೆ. ಪತ್ನಿ ಸ್ವಲ್ಪ ಇಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ. ಎಲ್ಲ ಸಿಕ್ಕಾಪಟ್ಟೆ ಜನಗಳು ಬರ್ತಾನೆ ಇದ್ದಾರೆ ಇನ್ನು. ಓಕೆ ನೋಡ್ರಿ, ಎಲ್ಲ ರೆಡಿ ಮಾಡಿದ್ದಾರೆ. ಇದು ಎಳವಾರ್ ಬಂಡಿ ಅಂದರೆ ಏನಿಲ್ಲ, ಎತ್ತಿನ ಗಾಡಿಗೆ ಅಲ್ಲಿ ಕೊಂಡಕ್ಕೆ ಆಗೋಷ್ಟು ಸೌದೆಗಳನ್ನು ಇಲ್ಲಿ ಕಟ್ಕೊಂಡಿದ್ದಾರೆ. ಅದ್ರ ಮೇಲೆ ಥರ್ಮಾಕೋಲಲ್ಲಿ ಮಾಡಿರೋಂಥ ಒಂದು ಸ್ತಬ್ಧ ಚಿತ್ರ. ಇದು ನಮ್ಮ ರಾಮ ಮಂದಿರ ಇದೆಯಲ್ಲ ಅದು. ಇಲ್ಲಿ ಏನಿದೆ, ಇಲ್ಲಿ ಹಿಂದೆ ಆ ಥರದ್ದು 3 ಗಾಡಿ 8-8:30 ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಎಲ್ಲ ಬರ್ತಾವ್ರೆ ಜನಗಳು, ಸಿಕ್ಕಾಪಟ್ಟೆ ರಶ್ಶು. ನೀವು ನೋಡಕ್ ಬಂದಿರೋದಲ್ವಾ, ಏನು ಅನಿಸ್ತಾ ಇದ್ದು? ಫಸ್ಟ್ ಕ್ಲಾಸ್ ಇದೆ, ಫಸ್ಟ್ ಕ್ಲಾಸ್. ಇಲ್ಲೇನಂದ್ರೆ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್. ಅವ್ರಿಗಿಂತ ನಾವು ಚೆನ್ನಾಗಿ ಮಾಡಬೇಕು, ಇವ್ರಿಗಿಂತ ಅವ್ರು ಚೆನ್ನಾಗಿ ಮಾಡಬೇಕು ಅಂತ ಕಾಂಪಿಟೇಷನ್ ಮೇಲೆ ಮಾಡ್ತಾ ಇದ್ದಾರೆ. ಇಲ್ಲಿ ಊರಬ್ಬ, ಇದು ಊರ ಹಬ್ಬ. 14 ವರ್ಷಕ್ಕೊಂದ್ಸರಿ ಹಬ್ಬ ಮಾಡಿರೋದು. ಹೌದು, ಇವತ್ತೇ ಫಸ್ಟು. 14 ವರ್ಷಕ್ಕೊಂದ್ಸರಿ ಹಬ್ಬ ಮಾಡಿರೋದು. ಎಲ್ಲ ಜಾತಿ ಜನಾಂಗ ಎಲ್ಲ ಮಾಡ್ತಿದ್ದಾರೆ. ಅನ್ಯೋನ್ಯಾಗಿ ಮಾಡ್ತಿದ್ದಾರೆ. ಹೌದು. ಒಂಚೂರು ಗಲಾಟೆ ಅಂದರೆ ಗಲಾಟೆ ಏನಿಲ್ಲ, ಒಗ್ಗಟ್ಟಾಗಿ ಎಲ್ಲರೂ ಮಾಡೋದು. ಬಟ್ ಸೆಪ್ರೇಟಾಗಿ ಅಂದರೆ ಅವ್ರಿಗಿಂತ ನಾವು, ನಮಗಿಂತ ಅವರು ಅನ್ನೋ ಕಾಂಪಿಟೇಷನ್ ಮೇಲೆ ಚೆನ್ನಾಗಿ ಮಾಡ್ತಾರೆ ಅಷ್ಟೇ. ಹಾಯ್ ಹಾಯ್, ಹೌದಾ? ಹಾಯ್ ಹಾಯ್ ಹಾಯ್. ವಿಡಿಯೋ ಮಾಡೋದು ನೀವೇನಾ? ಹೌದೌದು, ಎಲ್ಲ ವಿಡಿಯೋ ನೋಡ್ತೀರಾ? ಹಾಂ, ಸರಿ, ಥ್ಯಾಂಕ್ ಯು. ಸರಿ ನೋಡಪ್ಪ, ಹಿಂಗೆ ಈ ಭಾಗದಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಇದ್ದಾರೆ. ಸೊ ಎಲ್ಲ ಬಂದು ಮಧ್ಯೆ ಮಾತಾಡಿಸ್ತಾರೆ. ಸೊ ಅದನ್ನ ಡಿಸ್ಟರ್ಬೆನ್ಸ್ ಅಂತ ಅಂದ್ಕೊಳಕ್ಕೆ ಹೋಗಲ್ಲ. ಅವ್ರ ಪ್ರೀತಿ, ಅದಕ್ಕೆ ನಾನೇನು ಹೇಳೋದಕ್ಕಾಗಲ್ಲ. ಅವರಿಂದನೇ ನಾವು. ಸೊ ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು ಮಾತ್ರ ಯಾವತ್ತಿಗೂ ಮಾಡ್ಕೊಳ್ಳಲ್ಲ. ಓಕೆ ಬನ್ನಿ, ಹಾಗೆ ಮುಂದೆ ಹೋಗೋಣ. ಇವಾಗ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ ಮೆರವಣಿಗೆ. ಎಲ್ಲ ರೆಡಿ ಆಯ್ತಾ? ಆ ಬಂಡಿನೇ ಎಳ್ಕೊಂಡು ಹೋಗೋದಕ್ಕೆ ಇಲ್ಲಿ ಬಸವಣ್ಣ ನಮ್ಮ ಎತ್ತುಗಳು ರೆಡಿ ಆಗಿದ್ದಾವೆ. ನಮ್ಮ ಶಾಗ್ಯ ಗ್ರಾಮದಲ್ಲಿ ಇದೊಂದು ಅದ್ದೂರಿ ಹಬ್ಬ. ಅದ್ದೂರಿ ಇಡೀ ಸುತ್ತಮುತ್ತ 8 ಹಳ್ಳಿಲಿ ಎಲ್ಲೂ ಮಾಡಲ್ಲ ನಮ್ಮ ಥರ ಹಬ್ಬ, ನಮ್ಮ ಶಾಖೆ ಥರ ಹಬ್ಬ. ಇದರಿಂದ ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಜಿಲ್ಲೆ ಸುತ್ತಮುತ್ತ ಎಲ್ಲ ಕಡೆಯಿಂದಲೂ ಬರ್ತಾರೆ ಇಲ್ಲಿಗೆ. ಬಂದು ನಮ್ಮ ಹಬ್ಬ ಅಂದರೆ ಇದು ಅಂದರೆ ವರ್ಷ ಮಾಡ್ಬೋದು, ವರ್ಷ ಮಾಡೋಕ್ಕಾಗಲ್ಲ. ಖರ್ಚು ಪ್ರಜೆಕ್ಟ್ ಜಾಸ್ತಿ ಆಗುತ್ತೆ, ಜನಗಳಿಗೆ ಹೊರೆ ಆಗುತ್ತೆ. ಹಾಗಾಗಿ 5 ವರ್ಷಕ್ಕೆ, 3 ವರ್ಷಕ್ಕೆ, ಇಲ್ಲ 13 ವರ್ಷಕ್ಕೆ ಮಾಡ್ತಾಯಿದ್ದೀವಿ. ಭಾಳ ವಿಜೃಂಭಣೆಯಿಂದ ನೋಡಿ, ನೀವೇ ಜನ ಸಾಗರ ನೋಡಿ. ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಎಲ್ಲೂ ನಡೆಯಲ್ಲ ನಮ್ಮೂರ ಹಬ್ಬ. ಈ ಗ್ರೌಂಡಲ್ಲಿ ಬಂದು ಸಿಗಾಕೊಂಡು ಸಾಯ್ತಾವನಲ್ಲಪ್ಪ ನಾನು. ತಾತ ಜೋಪಾನ ಬಿದ್ದಿದ್ಬಿಟ್ಟರೆ. ಕೇರಳದವ್ರು ಇವಾಗ ಟಮಟೆ ಬಡಿತಾರೆ ನೋಡ್ರಿ, ಯಾವ ಥರ ಬಡಿತಾರಂತ. ನಾನು ಪಕ್ಕ ರೈತರೇ ಮಾಡ್ಬೇಕಲ್ಲ, ರೈತರಿಗೋಸ್ಕರ ನಾವು ರೈತರೇ. ಹೋರಾಟ ಮಾಡ್ತಿದ್ರಲ್ಲ, ಭಾಳ ಸಂತೋಷ. ಥ್ಯಾಂಕ್ ಯು. ಹಾಯ್, ಮನೆಗೆ ಬನ್ನಿ, ಊಟ ಮಾಡಿ. ಇಲ್ಲ ಆಯಿತು, ಮಾಡಿದೆ. ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು.
ಫೈನಲಿ ಇವಾಗ ಸ್ಟಾರ್ಟ್ ಆಯಿತು ರಿಯಲ್ ಮಾರಿ ಹಬ್ಬ. ಆಲ್ಮೋಸ್ಟ್ 1 ಗಂಟೆ ಆಗ್ತಾ ಬಂತು, ಇನ್ನೂ ಇಲ್ಲಿಗೆ ಬಂದು ಸೇರಿಲ್ಲ ದೇವಸ್ಥಾನಕ್ಕೆ. ಅಲ್ಲಿ ಏನು ಬರ್ತಾಯಿದೆ ರಥದಲ್ಲಿ ಆ ಎತ್ತಿನ ಗಾಡೀಲಿ ಬರೋ ಸೌದೆನ ಇಲ್ಲಿ ದೇವಸ್ಥಾನದ ಹತ್ರ ಹಾಕಿ ಅದಕ್ಕೆ ಬೆಂಕಿ ಹಾಕಿ ಬೆಳಗಿನ ಜಾವಕ್ಕೆ ಕೊಂಡಾಗ್ತಾರಂತೆ. ಸೊ ನೋಡೋಣ, ಬೆಳಗಿನ ಜಾವದ ತನಕ ನಾನು ಎಚ್ಚರವಾಗಿರೋಕ್ಕಾಗಲ್ಲ ಅನಿಸುತ್ತೆ. ಎಲ್ಲೂ ನಮ್ಮ ಜನಗಳು ಸುತ್ತಮುತ್ತ ನೋಡ್ತಿರ್ಬೋದು, ಇಲ್ಲಿ ಎಲ್ಲ ಆ ಒಂದು ಕೊಂಡಕ್ಕೋಸ್ಕರ ಕಾಯ್ಕೊಂಡು ಇಲ್ಲಿ ಕೂತವ್ರೆ. ಟೈಮ್ 6 ಗಂಟೆ ಆಗಿದೆ, ಇವಾಗ ನಡೀತಿದೆ ನೋಡಿ ಕೊಂಡ. ಜನಗಳೆಲ್ಲ ಅಲ್ಲಿ ನಿಂತವ್ರೆ ಕೊಂಡ ನೋಡೋಕ್ಕೆ. ಹಬ್ಬ ಅಂತೂ ಕೊಂಡ ಮುಗಿಸ್ಕೊಂಡು ಮನೆಗೆ ಬಂದ್ವಿ, ತಿಂಡಿ ಆಯಿತು. ನೆಕ್ಸ್ಟು ಎಲ್ಗ ರಾಜು, ನೆಕ್ಸ್ಟ್ ಎಲ್ಗೆ ಹೋಗೋಣ? ಊರಂತೆ. ಇವಾಗ ತಂಪೆತ್ಕೊ ಬರ್ತಾ ಇದ್ದಾರೆ. ತಂಪಂದ್ರೆ ಅದೇ ತಂಬಿಟ್ಟು ಎತ್ಕೊಂಡು ಎಲ್ಲ ಹೆಣ್ಮಕ್ಳು ಬರ್ತಾವ್ರೆ. ಓಕೆ, ಇವಾಗ ತಂಪಿಗೆ ಪೂಜೆ ಮಾಡ್ತಾವ್ರೆ. ಥ್ಯಾಂಕ್ ಯು. ಇನ್ನೆಲ್ಲ ತಿನ್ನೋದು ಯಾವಾಗಲೇ ಅಗ್ನಿ ನೋಡಿ ಇಲ್ಲಿ ಉರಿತಾ ಇದೆ. ನಾಳೆ ಬೆಳಿಗ್ಗೆ ಒಂದು 5 ಗಂಟೆಗೆ ಆ ದೇವರು ಎತ್ತುತ್ತೆ. ಮನೆ ಮುದ್ದೆ ಮಾರಿಗುಡಿ ನಿದ್ದೆ ಅನ್ನೋದನ್ನು ನಾವು ಗಾದೆನ ಕೇಳಿದ್ವಿ, ಆದರೆ ಇವತ್ತು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀವಿ. ಎಲ್ಲರ ಮನೆಗೆ ಹೋಗಿ ತಿಂದು. ಓಕೆ ನೋಡಿ, ಟೈಮ್ ಸುಮಾರು 12 ಗಂಟೆ ಆಗಿದೆ. ಎಲ್ಲ ಮಲಗಿದ್ದಾರೆ. ನಾವು ಒಂದು ಯಾವುದೋ ಜಗ್ಲಿ ಮೇಲೆ ಹಾಗೆ ಸೊಳ್ಳೆ ಹೊಡ್ಕೊಂಡು ಮಲಗಿದ್ದೀವಿ. ಇಲ್ಲಿ ನೋಡಿ, ಚೆನ್ನಾಗಿದೆ ಇದು ಒಂಥರ ಎಕ್ಸ್ಪೀರಿಯೆನ್ಸ್. ಇವತ್ತು 3ನೇ ದಿನ ಅಂದರೆ 4ನೇ ದಿನ ಬೆಳಿಗ್ಗೆ. ಇವತ್ತು ಕೊನೆ. ಇವತ್ತು ಅಗ್ನಿ ನಡೀತಿದೆ. ಇವಾಗ ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಮಾಡ್ತಾರೆ, ಹುಟ್ಟಿದ ಮೇಲೆ ಮಾಡ್ತಾರೆ ಗೊತ್ತಿಲ್ಲ. ಇವತ್ತು ಕೊನೆ ದಿನ ಅಗ್ನಿ ಇದೆ, ನೋಡೋಣ ಬನ್ನಿ. ಇದೇ ನೋಡ್ರಿ ನಮ್ಮೂರ ಕಾಡಹಬ್ಬ. ವರ್ಷಕ್ಕೊಂದ್ಸಲ ಮಾಡೋ ಈ ಹಬ್ಬ ಇವತ್ತು ಮಿರಿ ಅಂತ ಮಿಂಚ್ತಾ ಇದೆ. ಇಲ್ಲಿ ಮಕ್ಕಳುಗಳೆಲ್ಲ
ಹಾಡು ಡ್ಯಾನ್ಸ್ಗಳೆಲ್ಲ ಮಾಡ್ತಾರೆ. ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಇಲ್ಲಿಂದ ಹೋಗೋಣ. ಏನ್ ರಾಜು ಡ್ಯಾನ್ಸು ಚಿಂದಿ ವಾವ್. ನಿಮ್ಗೆ ಅಲ್ಲಿ ಸ್ಟೇಜ್ ಮೇಲೆ ಜನ ಕಾಣಿಸ್ತಿಲ್ಲ ಅಂತ ನೀವು ಅನ್ಕೋತಿದ್ದೀರಾ, ಬಟ್ ನಮ್ಮ ಊರಿನ ಜಾತ್ರೆ ಇದೆ ಪವಾಡ. ಇಲ್ಲಿರೋ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಸ್ಟೇಜಿನಲ್ಲಿ ಈಗ ಜನ ಕಂಡಿದ್ದಾರೆ ಮರ. ಹೌದೌದು, ಯಾರೋ 3 ಜನ ಯುವತಿಯರು. ಮಾತಾಡೋ ಮಲ್ಲೆ ನೀನೆ ಚಂದಾನು. ಏನು ಸೊಗಸು ನಗಲು. ಹಾಯ್, ಚೆನ್ನಾಗಿ ಮಾಡ್ತೀರಾ? ಥ್ಯಾಂಕ್ ಯು. ಯಾವರು? ದೇವರಾ? ಓಕೆ ನೋಡಿದ್ರಲ್ಲ, ಇದಿಷ್ಟು ಮಾರಿ ಹಬ್ಬ ಆಗಿತ್ತು, ನಮ್ಮೂರಿನ ಪಕ್ಕದ ಊರಿನ ಮಾರಿ ಹಬ್ಬ. ಓಕೆ, ಈ ವಿಡಿಯೋ ಹೇಗೆ ಅನ್ಸ್ತಾ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ ಬೈ ಬೈ, ಟೇಕ್ ಕೇರ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು.